ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತ್ರಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ಆತ್ಮೀಯರೇ ನಮಸ್ಕಾರ. ಇವತ್ತು ಪ್ರೇಮಾನಂದರ ಜಯಂತಿ. ಪ್ರೇಮಾನಂದರ ಬಗ್ಗೆ ಮಾತನಾಡುವಾಗ ನನಗೆ ಪ್ರೇಮಾನಂದರು ರಾಮಕೃಷ್ಣರನ್ನ ಭೇಟಿಯಾಗಿದ್ದಂತಹ ಕಥೆಯೇ ತುಂಬ ಇಷ್ಟವಾದಂತಹ ಸಂಗತಿ. ಒಮ್ಮೆ ತಾಯಿ ಮತ್ತು ಮಗು ರಾಮಕೃಷ್ಣರನ್ನ ನೋಡೋದಕ್ಕೋಸ್ಕರ ದಕ್ಷಿಣೇಶ್ವರಕ್ಕೆ ಬರ್ತಾರೆ. ತಾಯಿಯೊಂದಿಗೆ ಮಗು ಬಂದಿದ್ದಂತಹ ಕಾರಣಕ್ಕೆ ತಾಯಿ ಆ ಮಗುವನ್ನ ನೋಡಿ ಆ ಮಗುವಿನಲ್ಲಿದ್ದಂತಹ ಅದ್ಭುತವಾದಂತಹ ಸೌಂದರ್ಯ ಮತ್ತು ಅಚಲವಾದಂತಹ ಭಕ್ತಿಯನ್ನ ಕಂಡಂತಹ ಶ್ರೀರಾಮಕೃಷ್ಣರು ಮಗುವನ್ನ ನೋತಾ ಮಾರು ಹೋಗ್ತಾರೆ. ಮಾರು ಹೋದಂತಹ ರಾಮಕೃಷ್ಣರು ಆ ತಾಯಿನ ಕೇಳ್ಕೊಂತಾರಂತೆ, ಏನಮ್ಮ ಈ ಮಗುನ್ ನನ್ಗೆ ಬಿತ್ತೋಗ್ತೀಯ ನಂತವ ಅಂತ ಕೇಳ್ತಾರೆ. ಆ ತಾಯಿ ಏನಂತ ಉತ್ತರಿಸ್ಬೇಕು? ಗುರುದೇವ, ಯಾರಾದ್ರೂ ತನ್ನ ಬಳಿ ಇರುವಂತಹ ದನವನ್ನ ಸುಮ್ಮನೆ ಕೊಟ್ಬಿಡ್ತಾರಾ ಅಂತ ಕೇಳ್ತಾರೆ. ಅದಕ್ಕೆ ರಾಮಕೃಷ್ಣ ಹೇಳ್ತಾರೆ, ಏನ್ ಬೇಕು ನಿನಗೆ ಅಂತ. ನನ್ನದು 2 ಬೇಡಿಕೆ ಇದೆ. ಆ ಬೇಡಿಕೆಯನ್ನ ಈಡೇರಿಸೋದಾದ್ರೆ ನಾನು ನನ್ನ ಮಗುವನ್ನ ನಿಮ್ಮ ಮದುವೆಗೆ ಸಮರ್ಪಿಸ್ತೀನಿ ಅಂತ ಹೇಳ್ತಾರೆ. ಏನ್ ನಿನ್ನ ಬೇಡಿಕೆ ಹೇಳಮ್ಮ ಅನ್ನುವಾಗ ತಾಯಿ ಹೇಳ್ತಾರೆ, ನನ್ನ ಮೊದಲನೇ ಬೇಡಿಕೆ ಏನು ಅಂದ್ರೆ ನನ್ನ ಮನಸ್ಸು ಸದಾ ಭಗವಂತನ ಚಿಂತನೆಯಲ್ಲೇ ಇರಬೇಕು. 2ನೇ ಬೇಡಿಕೆ ಏನಪ್ಪಾ ಅಂದ್ರೆ ಈ ದೇಹದ ಉಸಿರೋ ತನಕ ನನ್ನ ಕನ್ಯೆದರಿಗೆ ನನ್ನ ಯಾವ ಮಗುವೂ ಸಾಯಬಾರದು ಅಂತ. ಎಂಥ ಭಾವನೆ ಇದು ಅಂತ ರಾಮಕೃಷ್ಣರು ಇದನ್ನು ಆರಿಸಿದ ನಂತರ ರಾಮಕೃಷ್ಣರು ಹೇಳ್ತಾರೆ, ಜಗನ್ಮಾತೆಯ ಇಚ್ಛೆಯಂತೆ ನಿನ್ನ ಬೇಡಿಕೆ ಈಡೇರಮ್ಮ ಅಂತ. ಇದೊಂದು ಸ್ವಾರಸ್ಯಕರವಾದಂತಹ ಒಂದು ಸಂಭಾಷಣೆ ಅಷ್ಟೇ. ಈ ಸಂಭಾಷಣೆ ಆದ್ಮೇಲೆ ಮತ್ತೆ ಪ್ರಣಾಮಗಳನ್ನು ಮುಗಿಸಿ ತಾಯಿ ಮಗು ದಕ್ಷಿಣೇಶ್ವರದಿಂದ ಹೊರಡ್ತಾರೆ. ಈ ಮಗುವನ್ನ ಕಂಡಂತಹ ರಾಮಕೃಷ್ಣ ಹೇಳ್ತಾರೆ, ಇದು ಈಶ್ವರ ಕೋಟೆಯ ಗುಂಪಿಗೆ ಸೇರಿದವನು ಇವನು ಅಂತ. ಪ್ರೇಮಾನಂದರನ್ನ ಆಗಿನ್ನು ಪ್ರೇಮಾನಂದರಾಗಿರಲಿಲ್ಲ, ಬಾಬುರಾಮನನ್ನ ಕಂಡಂತಹ ಅವರು ಇನ್ನೊಂದು ಉದಾಹರಣೆಯನ್ನ ಕೊಡ್ತಾರೆ. ಇವನೊಬ್ಬ ಒಳ್ಳೆ ಮಡಿಕೆ. ಈ ಮಡಿಕೆಯಲ್ಲಿ ಅಮೃತವನ್ನ ಅಂದ್ರೆ ಹಾಲನ್ನ ಇರಿಸಿದ್ರೆ ಯಾವುದೇ ಕಾರಣಕ್ಕೂ ಕೆಡುವುದಿಲ್ಲ ಅನ್ನುವಂತಹ ಮಾತನ್ನ ರಾಮಕೃಷ್ಣರು ಬಾಬುರಾಮನನ್ನ ನೋಡಿ ಹೇಳ್ತಿದ್ರು. ಯಾವ ವಯಸ್ಸಿನಲ್ಲಿ ಪ್ರಾಪಂಚಿಕ ಸುಖವನ್ನೆಲ್ಲ ಅನುಭವಿಸಬೇಕಾಗಿತ್ತೋ ಆ ಬಾಬುರಾಮನ ಭಕ್ತಿ ಎಂಥದ್ದು ಅಂತ ನಾನು ನಿಮಗೆ ಮುಂದೆ ಹೇಳ್ತೇನೆ. ಇದಷ್ಟೇ ಹೇಳ, ಬಾಬುರಾಮ ಮುಂದೊಮ್ಮೆ ಪ್ರೇಮಾನಂದರಾಗಕ್ಕಿಂತ ಮುಂಚೆ ಅಥವಾ ಬಾಬುರಾಮನೇ ಆಗಿರುವಾಗ ರಾಮಕೃಷ್ಣರೇನಾದ್ರೂ ಭಾವ ಮುಖದಲ್ಲಿರುವಾಗ, ಭಾವ ಸಮಾಧಿಯಲ್ಲಿರುವಾಗ ರಾಮಕೃಷ್ಣರನ್ನ ಮುಟ್ಟಬೇಕಾದಂತಹ ಕೆಲವು ಮಂದಿಯಲ್ಲಿ ಬಾಬುರಾಮನು ಒಬ್ಬ. ಎಷ್ಟರ ಮಟ್ಟಿಗೆ ಅವನ ಭಕ್ತಿ ಮತ್ತು ನಿಷ್ಕಲ್ಮಶತೆ ಇರಬೇಕು ಅಂತ ರಾಮಕೃಷ್ಣರೇ ಸ್ವತಃ ಹೇಳಿದುಂಟು. ಬಾಬುರಾಮನ ಮನಸ್ಸಿನಲ್ಲಿ ಕಿಂಚಿತ್ತು ರೋಪ ಬರ್ಬೋದಂತಹ ಭಾವನೆ, ಕೆಟ್ಟ ಚಿಂತನೆ ಅವನಿಗಿಲ್ಲ. ಅವನು ಶುದ್ಧವಾದಂತಹ ಮನಸ್ಸನ್ನ ಹೊಂದಿರುವಂತಹ ಭಕ್ತಿಯ ಚಿರುಮೆ ಅನ್ನೋದನ್ನ ರಾಮಕೃಷ್ಣರೇ ಸ್ವತಃ ಹೇಳುತ್ತಿದ್ರು ಅಂತ. ನನಗೆ ಅವಾಗ ಯೋಚನೆ ಮಾಡ್ತಿರ್ತೀನಿ, ಆ ತಾಯಿಯಲ್ಲಿದ್ದಂತಹ ಭಕ್ತಿಯ ರತೆಯಲ್ಲಿ ಮಗನೂ ಸಹ ಹೂವಾಗಿ ಅರಗಿ ರಾಮಕೃಷ್ಣರ ಹರಿದಾವರಿಗೆ ಸೇರಿಬಿಟ್ನಾಗ ಬಾಬುರಾಮನನ್ನ ಕೆಲವೊಮ್ಮೆ ನೋಡಿದಾಗ ಏನ್ ಭಾಗ್ಯವಪ್ಪ ಅಂತ ನಮಗನ್ಸುತ್ತೆ. ಬಾಬುರಾಮ ಜನಿಸಿದ್ದು ತಾರಪ್ರಸನ್ನ ಮತ್ತು ತಾಯಿ ಮಾತಂಗಿನಿ. ನಾನು ಯಾವ ತಾಯಿಯ ಭಕ್ತಿಗತೆಯ ಬಗ್ಗೆ ಮಾತಾಡಿದ್ನೋ ಆ ತಾಯಿಯೇ ಮಾತಂಗಿನಿ. ಈ ದಂಪತಿಗಳಿಗೆ 3ನೇ ಮಗನಾಗಿ ಜನಿಸ್ತಾರೆ. ಮೊದಲನೇದವರು ಕೃಷ್ಣ ಭವಾನಿ ದೇವಿ ಅಂತ. ಕೃಷ್ಣ ಭವಾನಿ ದೇವಿ ಮುಂದೆ ನೆನಪಾಗ್ತಾರೆ ಯಾರು ಅಂದ್ರೆ, ಬಹುಶಃ ಕೃಷ್ಣ ಭವಾನಿ ದೇವಿಯಿಂದಲೇ ರಾಮಕೃಷ್ಣರಿಗೆ ಮಾತಂಗಿನಿ ಪರಿಚಯ ಆಗಿದ್ದು ಅಂದ್ರೆ ತಪ್ಪಾಗದು ಅಂತ. ಮೊದಲನೇ ಮಗರು ಕೃಷ್ಣ ಭವಾನ ದೇವಿ, 2ನೇದು ತುಳಸಿರಾಮ್, 3ನೇದು ಬಾಬುರಾಮ್, 4ನೇದೇ ಶಾಂತಿರಾಮ್. ಯಾಕೆ ನಾನು ಕೃಷ್ಣ ಭವಾನಿಯಿಂದ ರಾಮಕೃಷ್ಣರ ಸಂಪರ್ಕಕ್ಕೆ ಮಾತಂಗಿನಿ ಬಂದರು ಅಂತ ಹೇಳಿದ್ರೆ, ಕೃಷ್ಣ ಭವಾನಿ ದೇವಿಯನ್ನ ರಾಮಕೃಷ್ಣರ ಭಕ್ತರಾದಂತಹ ಬಲರಾಮನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಬಲರಾಮ್ ನೇರ ಶಿಷ್ಯ ರಾಮಕೃಷ್ಣರಿಗೆ. ರಾಮಕೃಷ್ಣರನ್ನ ನೋಡ್ಬೇಕು ಅನ್ಸುವಾಗೆಲ್ಲ ಬಲರಾಮ ಹೋಗಿ ಪ್ರಣಾಮ ಮಾಡಿ ಮಾತನಾಡಿಸಿ ಅವರ ಆಶೀರ್ವಾದನ ತೆಗೆದುಕೊಂಡು ಬರ್ತಿದ್ದ. ಕೆಲವೊಮ್ಮೆ ತನ್ನ ಪತ್ನಿಯನ್ನು ಅಲ್ಲಿ ಕರ್ಕೊಂಡು ಹೋಗ್ತಿದ್ದ. ಒಂದು ದಿನ ಬಲರಾಮ ತನ್ನ ಅತ್ತೆಯನ್ನ ರಾಮಕೃಷ್ಣರನ್ನ ಪರಿಚಯಿಸೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾನೆ. ಯಾವಾಗ ಮಾತಂಗಿನಿ ರಾಮಕೃಷ್ಣರನ್ನ ನೋಡಿದ್ರೋ, ಅವರೊಂದಿಗೆ ಮಾತನಾಡಿದ್ರೋ, ಅಚ್ಚರವಾದಂತಹ ಆನಂದ ಮನಸ್ಸಿಗೆ ಮುದ್ಬಿರುತ್ತೆ. ಸಾಕ್ಷಾತ್ ಭಗವಂತನನ್ನ ಮಾತಾಡಿಸಿದ್ರೆ ಯಾರಿಗೆ ತಾನೇ ಆನಂದ ಆಗೋದಿಲ್ಲ?
ಆ ಆನಂದವನ್ನ ಸವಿದಂತಹ ಮಾತಂಗಿನಿ ನಂತರದಲ್ಲಿ ತನ್ನ ಅಳಿಯನಿಗೋಸ್ಕರ ಬಲರಾಮನ್ ಯಾವತ್ತೂ ಕಾಯ್ದಿಲ್ಲ. ಯಾವಾಗೆಲ್ಲ ಭಗವಂತನನ್ನ ನೋಡ್ಬೇಕು ಅನ್ಸುತ್ತೋ, ಯಾವಾಗೆಲ್ಲ ನನ್ನ ಗುರುದೇವನನ್ನ ನಾನು ಕಾಣಬೇಕು ಅಂತ ಅನ್ಸ್ತಿತ್ತೋ, ಆಗ ತಕ್ಷಣವೇ ದಕ್ಷಿಣೇಶ್ವರಕ್ಕೆ ರಾಮಕೃಷ್ಣರನ್ನ ನೋಡೋದಕ್ಕೋಸ್ಕರ ಮಾತಂಗಿನಿ ಹೋಗ್ತಾ ಇದ್ರು. ನಾನು ಕತೆ ಹೇಳಿದ್ನಾಗ ತಾಯಿ ಮತ್ತೆ ಮಗು, ಅದು ಮಾತಂಗಿನಿ ಈ ಭೇಟಿಗೋಸ್ಕರ ಹೋದಾಗೇನೆ ತನ್ನ ಮಗುವನ್ನು ಸಹ ಕರ್ಕೊಂಡು ಹೋಗ್ತಾರೆ. ಆಗ ನಡೆದಂತಹ ಸಂಭಾಷಣೆಯನ್ನೇ ನಾನು ಪ್ರಾರಂಭದಲ್ಲಿ ನಿಮಗೆ ಹೇಳಿದ್ದು. ಆ ತಾಯಿಯ ಅದ್ಭುತತೆ ನೋಡಿ, ಶ್ರದ್ಧೆಯ ಉತ್ತುಂಗ ಯಾವ ಮಟ್ಟಿಗಿತ್ತು ಅಂದ್ರೆ, ದೇವರಿಗೆ ತಾನಾಗಿಯೇ ತನ್ನ ಮಗುವನ್ನ, ತನ್ನ ಮುದ್ದು ಮಗುವನ್ನ ಸಮರ್ಪಿಸಿದಂತಹ ಅಪರೂಪದ ಘಟನೆ ಇದು. ತಾಯಿ ಹೇಳ್ತಾರೆ, ನನ್ನ ಮಗನನ್ನ ನೀವು ಸ್ವೀಕರಿಸಿ, ನನಗೆ ನನ್ನ ಬೇಡಿಕೆಗಳನ್ನು ನೀವು ನನಗೆ ದಯಪಾಲಿಸಿ ಅಂತ ಕೇಳ್ಕೊತಾರೆ. ಆ ಬೇಡಿಕೆಯನ್ನ ದಯಪಾಲಿಸಿದ ಮೇಲೆ ರಾಮಕೃಷ್ಣರ ಮದಿರಿಗೆ ಪ್ರೇಮಾನಂದರ ಆಗಮನ ಆಗಿದ್ದು, ಬಾಬುರಾಮನ ಆಗಮನ ಆಗಿದ್ದು. ಅದಾದ್ಮೇಲೆ ಬಾಬುರಾಮ ಇದ್ದಾನಲ್ಲ, ಬಾಬುರಾಮ ಏನು ಸಾಧಾರಣವಾದ ಬಾಲಕನಲ್ಲ. ಅವನು ಹುಟ್ಟಿನಿಂದಲೇ ಆಧ್ಯಾತ್ಮಿಕ ಚಿಂತನೆಯನ್ನ, ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ಹೊಂದಿದವನು. ಯಾರಾದ್ರೂ ಅವ್ನು ಚಿಕ್ಕೊಂಡಿದ್ದಾಗ ನಿನಗೆ ಮದ್ವೆ ಮಾಡಿಸ್ಬೇಕಪ್ಪ ಅಂತ ಹೇಳಿದ್ರೆ ಅವ್ನು ಹತ್ಕೊಂಡು ಹೇಳ್ತಿದ್ದಂತೆ, ದಯಮಾಡಿ ನನಗೆ ಮದ್ವೆ ಮಾಡಿಸ್ಬೇಡಿ, ನಾನು ಮದ್ವೆ ಆಗೋದಿಲ್ಲ, ಅಕಸ್ಮಾತ್ ಆಗಿ ನಾನು ಏನಾದ್ರೂ ಮದ್ವೆ ಆದ್ರೆ ನಾನು ನಾಶನೇ ಆಗೋಗ್ತೀನಿ ಅನ್ನೋಂತಹ ಮಾತನ್ನ ಹೇಳ್ತಿದ್ದ ಅಂತ. ಪ್ರಾಪಂಚಿಕ ಸುಖವನ್ನ ಅನುಭವಿಸಿ, ಅಲ್ಲಿ ದುಃಖವನ್ನ ಅನುಭವಿಸಿ, ನನಗೆ ಜೀವನವೇ ಬೇಡಪ್ಪ ಅನ್ನುವಂತ ಜಿಗುಪ್ಸೆಯನ್ನ, ವೈರಾಗ್ಯವನ್ನ ತುಂಬಿಕೊಂಡವನಲ್ಲ ಬಾಬುರಾಮ. ಜನಿಸಿದ ನಂತರವೇ ಜನ್ಮಾದ್ಯತವಾಗಿ ತನಗೆ ಬೇಕಾದ ವೈರಾಗ್ಯವನ್ನ, ತ್ಯಾಗದ ಭಾವವನ್ನ ಇಟ್ಟುಕೊಂಡೇ ಜನಿಸಿದವ ಬಾಬುರಾಮ. ಅದಕ್ಕೋಸ್ಕರವೇ ಬಾಬುರಾಮ ವಿಶೇಷವಾಗಿ ನಮಗೆ ನೀಡ್ತಾರೆ ಅಂತ. ಬಾಬುರಾಮನಿಗೆ ಚಿಕ್ಕ ವಯಸ್ಸ ಕನಸಿತ್ತು. ಎಂತ ಕನಸು ಅಂದ್ರೆ, ಒಂದು ದೊಡ್ಡ ಮರ ಇರಬೇಕು, ಆ ಮರದ ಹದಿಯಾಗಿ ಒಂದು ಗುದಿಸೆಗನ್ನ ಹಾಕೋಬೇಕು, ಆ ಗುದಿಸೆಗಾಗಿ ನನ್ನದೇ ಚಿಂತನೆಯ, ನನ್ನ ತರದೇ ಆದಂತ ಇನ್ನೊಬ್ಬ ಬಾಲಕನನ್ನ ಜೊತೆಗೂರಿಸಿಕೊಂಡು ಭಗವಂತನ ಭಜನೆ ಮಾಡಬೇಕು ಅನ್ನುವಂತ ಕನಸಿತ್ತು. ಯೋಚನೆ ಮಾಡಿ, ಯಾವ ವಯಸ್ಸಿನಲ್ಲಿ ನನಗೆ ಆಟ ಸಾಮಾನು ಬೇಕು, ನನಗೆ ಇದು ಬೇಕು ಅದು ಬೇಕು ಅಂತ ಪ್ರಾಪಂಚಿಕ ಸುಖವನ್ನ ಬಯಸುವಂತಹ ವಯಸ್ಸಿನಲ್ಲಿ ಯಾವುದೂ ಚಿಂತೆ ಇಲ್ಲದೆ, ಯಾವ ಭಾವವೂ ಇಲ್ಲದೆ ನಮ್ಮ ಮನಸ್ಸನ್ನ, ನಮ್ಮ ಭಾವನೆಯನ್ನ, ನಮ್ಮ ಚಿಂತನೆಯನ್ನ ಸಾಕ್ಷಾತ್ ಭಗವಂತನ ಪದ ತರದಲ್ಲಿ ಇಟ್ಕೋಬೇಕು ಅನ್ನುವಂತಹ ಕನಸಿತ್ತಗ ಬಾಬುರಾಮನಿಗೆ. ಅದಕ್ಕೆ ಬಾಬುರಾಮನನ್ನ ಕಂದಿದ ತಕ್ಷಣ ರಾಮಕೃಷ್ಣ ಇದು ಇವನು ಈಶ್ವರ ಕೋಟೆಯ ಗುಂಪಿಗೆ ಸೇರಿದವನು ಅಂತ. ಇದಾದ ನಂತರ ಇದಷ್ಟೇ ಅಲ್ಲ, ಯಾರಾದ್ರೂ ಗಂಗಾ ನದಿಯ ತೀರದಲ್ಲಿ ಸನ್ಯಾಸಿ ಸಂತರು ಸಿಕ್ಕಿದ್ರು ಅಂದ್ರೆ ದಿನ ಪೂರ್ತಿ ಅವರೊಂದಿಗೆ ಅನೇಕ ವಿಚಾರಗಳನ್ನ ಹಂಚಿಕೊಂಡು ಬದುಕ್ತಿದ್ದ ಅಂತ. ಅವನು ಯಾವಾಗಾದ್ರೂ ಸನ್ಯಾಸಿಗಳ ಜೊತೆಗೆ ಹೋದ್ರೆ, ಸಾಧು ಸಂತರ ಜೊತೆಗೆ ಇದ್ರೆ ಸಮಯವೇ ಅವನಿಗೆ ಗೊತ್ತಾಗ್ತಿರಲಿಲ್ಲ ಎಷ್ಟೋಗಿದೆ ಅಂತ. ಅಷ್ಟರ ಮಟ್ಟಿಗಿನ ಭಾವ, ಅಷ್ಟರ ಮಟ್ಟಿಗಿನ ವ್ಯಾಖ್ಯತೆ ಭಗವಂತನ ಮೇಲಿತ್ತು ಅಂತ. ಇದಾದ್ಮೇಲೆ ಈ ಹುಡುಗ ಬರೀ ಸಾಧು ಸಂತರಿಗಷ್ಟೇ ಆಗಿ, ಯಾರಾದ್ರೂ ಈ ಬಾಲಕನನ್ನ, ಬಾಬುರಾಮನನ್ನ ಒಮ್ಮೆ ಮಾತಾಡಿಸಿದ್ರೆ ಸಾಕು, ಅಥವಾ ಬಾಬುರಾಮ ಯಾರನ್ನಾದ್ರೂ ಒಮ್ಮೆ ಮಾತಾಡಿಸಿದ್ರೆ ಸಾಕು, ಪ್ರತಿಯೊಬ್ಬರು ಬಾಬುರಾಮನನ್ನ ಅಚ್ಚರವಾಗಿ ಪ್ರೀತಿಸಲು ಆರಂಭಿಸ್ಬಿಡ್ತಿದ್ರು. ಅಷ್ಟರ ಮಟ್ಟಿಗೆ ಪ್ರೇಮವನ್ನ ಹಂಚ್ತಿದ್ದ. ಸ್ವತಃ ರಾಮಕೃಷ್ಣರೇ ಹೇಳ್ತಿದ್ರು, ಇನ್ನು ಬಾಬುರಾಮ ಸುಮ್ಮನಾಗಪ್ಪ, ಯಾವುದೋ ದೇವಿಯ ಸ್ವರೂಪ, ಇವನು ಪ್ರೇಮ ದೇವತೆಯ ಸ್ವರೂಪವಾಗಿದ್ದಾನೆ, ಇವನ ಹೃದಯ ತುಂಬವೂ ಪ್ರೇಮವೇ ಹಂಚುವುದು ಅಂತ. ಇದನ್ನೆಲ್ಲ ಅನುಭವಿಸಿದಂತ ನಂತರ ಬಾಬುರಾಮನನ್ನ ಯಾರಾದ್ರೂ ಒಮ್ಮೆ ನೋಡಿದ್ರು ಆಕರ್ಷಣೀಯವಾಗಿ ಹೋಗುವಂತ ಸಂಗತಿಯೂ ನಾವು ಕಾಣಬಹುದು. ಇದಾದ್ಮೇಲೆ ಬಾಬುರಾಮ ತನ್ನ ಹಳ್ಳಿನಲ್ಲಿ, ಆನ್ಪುರ್ನಲ್ಲಿ ಓದನ್ನು ಮುಗಿಸಿದ ನಂತರ ಕೋಲ್ಕತ್ತಾಕ್ಕೆ ಬರ್ತಾನೆ. ಕೋಲ್ಕತ್ತಾದಲ್ಲಿ ಫಸ್ಟ್ ಆರ್ಯನ್ ಶಾಲೆಗೆ ಸೇರಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿದ ನಂತರ ಶ್ಯಾಮಪುಕೂರದಲ್ಲಿ ಮೆಟ್ರೋಪಾಲಿಟನ್ ಶಾಲೆಯಲ್ಲಿ ಸೇರ್ಕೊಂತಾನೆ. ಮೆಟ್ರೋಪಾಲಿಟನ್ ಶಾಲೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಯಾರು ಈಗಾಗಲೇ ರಾಮಕೃಷ್ಣರ ಸೇವೆಯನ್ನು ಮಾಡ್ತಿದ್ನೋ ರಕಾರನು ಅದೇ ಶಾಲೆಗೆ ಓದ್ತಿದ್ದ. ಪ್ರಾರಂಭಿಕವಾಗಿ ರಕಾರನ ಸ್ನೇಹಕ್ಕೆ ಸಂಪಾದನೆ ಆಗ್ತಾನೆ ಬಾಬುರಾಮ. ನಂತರ ಅದೇ ಶಾಲೆಯ ಮುಖ್ಯೋಪಧಾರರಾಗಿ ನಾವೀಗ ಏನು ರಾಮಕೃಷ್ಣರ ಕಥಾಮೃತವನ್ನ ಓದುತ್ತಿದ್ದೇವೆ, ಅದರ ಕರ್ತೃಗಳಾದಂತಹ ಮಹೇಂದ್ರನಾಥ ಗುಪ್ತರು ಸಹ ಇದೇ ಶಾಲೆಯ ಮುಖ್ಯೋಪಧಾರರಾಗಿದ್ರು ಅಂತ. ಇದಾದ ನಂತರ ಒಮ್ಮೆ ರಕಾರನಿಂದ ಅನೇಕ ಸಲ ರಾಮಕೃಷ್ಣರ ಬಗ್ಗೆ ಕೇಳ್ಕೊಂತ ಹೋದಂತಹ ಬಾಬುರಾಮ ಒಮ್ಮೆ ಕೇಳ್ತಾನೆ, ನನ್ನನ್ನು ಕರ್ಕೊಂಡು ಹೋಗಕ್ ಸಾಧ್ಯನಾ? ನಾನು ಈಗಾಗಲೇ ನನ್ನ ತುಳಸಿರಾಮ ಅಣ್ಣನ ಹತ್ರನೂ ಕೇಳಿದ್ದೀನಿ, ದಕ್ಷಿಣೇಶ್ವರದಲ್ಲಿ ಅಚರವಾದಂತಹ ಒಬ್ಬ ದೈವ ಭಕ್ತ ಇದ್ದಾರೆ, ಆ ಭಕ್ತನನ್ನ ನಾನು ನೋಡ್ಬೇಕು ಅಂತ ಅನಿಸ್ತಿದೆ ಅಂತ ತುಳಸಿರಾಮನ ಹತ್ತಿರ ಕೇಳಿದಂತಹ ಬಾಬುರಾಮ ರಕಾರನಿಗೆ ಹೇಳ್ತಾನೆ. ರಕಾರ ಅವನ
ಬಯಕೆಯನ್ನ ಕೇಳಿ ಒಂದು ಶನಿವಾರ ಹೋಗೋಣ ಬ್ರಹ್ಮ ಅಂತ ರೆಡಿ ಆಗ್ತಾರೆ. ಒಂದು ಶನಿವಾರ ಹೋಗ್ತಿರುವಾಗ ಅದೇ ದಾರಿನಲ್ಲಿ ರಾಮದಯಾಗ ಚಕ್ರವರ್ತಿ ಕೂಡ ಅವ್ರ ಜೊತೆ ಆಗ್ತಾರೆ. ಇದು ಮಧ್ಯದಲ್ಲಿ ರಾಮಕೃಷ್ಣರನ್ನು ಪ್ರಥಮ ಬಾರಿ ನೋಡಿದ್ದು ಬಾಬುರಾಮ ಸಂಕೋ ಎಂಬುವಂತಹ ಕಡೆ ಹರಿಸಭೆಯನ್ನ ನಡೆಸಿಕೋಸ್ಕರ, ಅಂದ್ರೆ ಹರಿಸಭೆಯಲ್ಲಿ ಭಾಗವತವನ್ನ ಓದೋದಕ್ಕೋಸ್ಕರ ರಾಮಕೃಷ್ಣರು ಇರ್ತಾರೆ. ಆಗ ರಾಮಕೃಷ್ಣರ ಬಗ್ಗೆ ಕಿಂಚಿತ್ತು ಪರಿಚಯ ಇಲ್ಲ, ಆದ್ರೆ ಅವರು ದೈವಾತ್ಮ ಭಕ್ತರು ಅನ್ನೊಂದು ಅಷ್ಟೇ ತೆಗೆದಿದಂತಹ ಬಾಬುರಾಮ ಒಮ್ಮೆ ಅಲ್ಲಿ ಭೇಟಿ ಆಗ್ತಾನೆ, ನಮಸ್ಕರಿಸ್ತಾನೆ, ಪ್ರಣಾಮವನ್ನು ಸಲ್ಲಿಸ್ತಾನೆ. ಅದಾದ್ಮೇಲೆ ರಕಾರ ಏನ್ ಕರ್ಕೊಂಡು ಹೋಗ್ತಾನೆ ಶನಿವಾರ, ಆಗ ರಾಮದಯಾಳನು ಜೊತೆ ಆಗ್ತಾನೆ. ಒಂದು ರಾತ್ರಿ ಹೋಗ್ಬೇಕು ಅನ್ನೋದಿರುತ್ತೆ. ಆದ್ರೆ ಬಾಬುರಾಮನಿಗೆ ಚಿಂತೆ. ಬಾಬುರಾಮ ಕೇಳ್ತಾನೆ, ನಾವೇನೋ ಹೋಗ್ತಾ ಇದ್ದೀವಿ, ಮಲಗೋದಿಕ್ ಜಾಗ ಹೇಗಿದೆ, ಸೇವಿಸೋದಕ್ಕೆ ಊಟ ಹೇಗಿದೆ ಅಂತ ರಕಾರನಿಗೆ ಕೇಳಿದಾಗ ರಕಾರ ಹೇಳ್ತಾನೆ, ನೀನೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಶ್ರೀ ರಾಮಕೃಷ್ಣ ನೋಡ್ಕೊಂತಾರೆ ಬಾ ಅಂತ. ಆಗ ರಾಮದಯಾಳನು ಎಲ್ಲರೂ ದಕ್ಷಿಣೇಶ್ವರಕ್ಕೆ ತಲುಪೋಷ್ಟೊತ್ತಿಗೆ ಸಂಜೆ ಆಗುತ್ತೆ. ಸಂಜೆ ರಾಮಕೃಷ್ಣರ ಕೊನೆಗೆ ಹೋದಾಗ ಅಲ್ಲಿ ರಾಮಕೃಷ್ಣರ್ ಇರೋದಿಲ್ಲ. ರಾಮಕೃಷ್ಣರನ್ನ ಕನದಕ್ಕೋಸ್ಕರ ರಕಾರ ಹೇಳ್ತಾನೆ, ಬಾಬುರಾಮ ನೀನು ಇಲ್ಲೇ ಕುತ್ಕೋ, ನಾನು ರಾಮಕೃಷ್ಣರನ್ನ ಕರ್ಕೊಂಡ್ ಬರ್ತೀನಿ ಅಂತ ಅವನು ರಾಮಕೃಷ್ಣರನ್ನ ಕರೆದುಕೊಂಡು ಬರೋದಕ್ಕೆ ದಕ್ಷಿಣೇಶ್ವರದ ಕಾಳಿ ಮಂದಿರಕ್ಕೆ ಹೋಗ್ತಾನೆ. ರಾಮಕೃಷ್ಣರು ಆಗಾಗ ಜಗನ್ಮಾತೆಯ ಪ್ರಾರ್ಥನೆಯಲ್ಲಿ, ಜಗನ್ಮಾತೆಯ ಚಿಂತನೆಯಲ್ಲಿ, ಜಗನ್ಮಾತೆಯ ಧ್ಯಾನದಲ್ಲಿ ಇರ್ತಾರೆ. ಅಲ್ಲಿಂದ ರಕಾರ ಕರ್ಕೊಂಡ್ ಬರ್ತಾನಲ್ಲ, ಅದು ರಾಮಕೃಷ್ಣರು ಎಂಥ ಭಾವದಲ್ಲಿ ಬರ್ತಿದ್ರು. ಮದ್ಯವನ್ನ ಸೇವಿಸಿ ನಶೆಗಿದ್ದು ತೇರುತ್ತಿದ್ದಂತಹ ಒಬ್ಬ ಕುದುಕನಂತೆ ಸಾಕ್ಷಾತ್ ತಾಯಿಯ ಭಾವನೆಯನ್ನ ಹೃದಯದಲ್ಲಿ ತುಂಬಿಕೊಂಡು ಆ ನಶೆಯಲ್ಲಿ ಅವರು ತೇರಾಡ್ತಾ ಬರ್ತಿದ್ರು ಅಂತ. ರಾಮಕೃಷ್ಣ ಬಂದಿದ ತಕ್ಷಣ ಪ್ರತಿಯೊಬ್ಬರು ಅವರಿಗೆ ಬಂದು ಪ್ರಣಾಮವನ್ನು ಸಲ್ಲಿಸ್ತಾರೆ. ಯಾರಿದು ಹೊಸ ಹುಡುಗ ಅಂತ ರಾಮಕೃಷ್ಣರನ್ನ ಕೇಳಿದಾಗ ರಕಾರ ಪರಿಚಯಿಸಿದೇನು, ಇವನು ಬಲರಾಮ ಎಂಟಿಯ ತಮ್ಮ ಮತ್ತು ರಕಾರನ ಸ್ನೇಹಿತನು ಕೂಡ ಅಂತ ಕೇಳಿದಾಗ ರಾಮಕೃಷ್ಣ ಹೇಳ್ತಾರೆ, ಬಲರಾಮನಿಗೆ ಇವನು ನೆಂಟ ಆಗಿದ್ರೆ ನನಗೂ ಸಹ ಇವನು ನೆಂಟನೇ ಅಂತ. ರಾಮಕೃಷ್ಣರು ಬಾಬುರಾಮನನ್ನ ಹತ್ತಿರ ಕರ್ಕೊಂಡು ಬಂದು ದೀಪದ ಬೆಳಕಿನಲ್ಲಿ ಅವನ ಮುಖವನ್ನ ನೋಡಿ ಪರಿಶೀಲಿಸಿ ಅವನ ಮುತ್ತಿ ಎಲ್ಲವನ್ನು ಪರಿಶೀಲಿಸಿ ಒಪ್ಕೊಂತಾರೆ, ಇವನು ನನಗೆ ಒಪ್ಪಿಗೆ ಆಗಿದ್ದಾನೆ ಅಂತ. ಅಂದ್ರೆ ಒಬ್ಬ ಚಿನ್ನದ ವ್ಯಾಪಾರಿ ಚಿನ್ನವನ್ನ ಉಜ್ಜಿ ಹೇಗೆ ಇದು ಚಿನ್ನವೋ ಅಲ್ಲವೋ ಅನ್ನೋದನ್ನ ಪರಿಶೀಲಿಸ್ತಾನೋ, ರಾಮಕೃಷ್ಣರು ಸಹ ತನ್ನ ಬಳಿಗೆ ಬಂದ ಶಿಷ್ಯರನ್ನ ಅದರಂತೆ ಪರಿಶೀಲಿಸುತ್ತಿದ್ರು. ಇದಾದ ಮೇಲೆ ಅವನನ್ನ ಒಪ್ಪಿಕೊಳ್ತಾರೆ. ಇದೆಲ್ಲವೂ ಆದ್ಮೇಲೆ ರಾಮಕೃಷ್ಣರು ಪ್ರಸಾದವನ್ನ ಸ್ವೀಕರಿಸ್ತಾರೆ. ರಾಮಕೃಷ್ಣರ ಪ್ರಸಾದವನ್ನ ಸ್ವೀಕರಿಸಿದ ನಂತರ ಮುಗಿದ 3 ಜನನು ಪ್ರಸಾದವನ್ನ ಸ್ವೀಕರಿಸ್ತಾರೆ. ಇದು ಪ್ರಸಾದ ಸ್ವೀಕರಿಸಿದ ನಂತರ ರಾಮಕೃಷ್ಣರು ಬಾಬುರಾಮನಿಗೆ ಕೇಳ್ತಾರೆ, ನೀನ್ ಹೀಗೆ ಮಲ್ಕೊಂತೀಯೋ ಆಚೆ ಮಲ್ಕೊಂತೀಯೋ ಅಂತ. ಬಾಬುರಾಮನಿಗೆ ಹೊರಗಡೆ ಮಲ್ಕೊಂಡ್ರೆ ಎಲ್ಲಿ ರಾಮಕೃಷ್ಣರ ಧ್ಯಾನಕ್ಕೆ ಭಂಗ ಪದಿಸಬಹುದೋ ನಾನು ಅನ್ನೋಂಥ ಉದ್ದೇಶದಿಂದ ನಾನು ಆಚೆನೇ ಮಲ್ಕೊಂತೀನಿ ಅಂತ ಹೇಳಿದ್ರಂತೆ. ಆಚೆ ಎಲ್ಲರೂ ಮಲ್ಕೊಂಡಿರ್ತಾರೆ. ರಾಮಕೃಷ್ಣರು ನಡುರಾತ್ರಿಯಲ್ಲಿ ಅಂದ್ರೆ ಮಧ್ಯರಾತ್ರಿಯಲ್ಲಿ ರಾಮದಯಾಳನ ಹತ್ತಿರ ಬಂದು ಎಬ್ಬರಿಸಿ, ನೀನೊಂದು ಕೆಲಸ ಮಾಡ್ತೀಯಾ, ನಾಳೆ ನರೇಂದ್ರನನ್ನ ಇಲ್ಲಿಗೆ ಬರೋದಿಕ್ಕೆ ಇರಪ್ಪ, ಯಾಕೋ ಮನಸ್ಸು ಯಾರು ಬತ್ತೆಯನ್ನ ಚೆನ್ನಾಗಿ ಹಿಂದುತ್ತಾರೋ ಅದರಂತೆ ನನ್ನ ಮನಸ್ಸನ್ನ ಯಾರೋ ಹಿಂದಂಗ್ ಆಗ್ತಿದೆ ಅಂತ. ಅಂದ್ರೆ ತನ್ನ ಶಿಷ್ಯನಾದಂತಹ ವಿವೇಕಾನಂದರನ್ನ ನೋಡಬೇಕು ಅನ್ನಂತಹ, ನರೇಂದ್ರನನ್ನ ನೋಡ್ಬೇಕು ಅನ್ನುವಂತಹ ದಾಹ ಇತ್ತಾಗ ರಾಮಕೃಷ್ಣರ ಅಷ್ಟರ ಮಟ್ಟಿಗಿತ್ತು. ಈ ರಾಮಕೃಷ್ಣರ ಚದುಪರಿಕೆಯನ್ನ ಕಂಡಂತಹ ರಾಮಕೃಷ್ಣರೇನಪ್ಪ ಶಿಷ್ಯನಿಗೋಸ್ಕರ ಇಷ್ಟು ಪ್ರಾರ್ಥನೆ ಮಾಡ್ತಿದ್ದಾರೆ ನೋಡೋದಕ್ಕೋಸ್ಕರ ಅಂತ. ಅದೇ ಕ್ಷಣ ನರೇಂದ್ರನ ಮೇಲೆ ಕೋಪ. ಇಷ್ಟು ಪ್ರೀತಿಸುವಂತಹ ಗುರುವನ್ನ ಬಿಟ್ಟು ಇವನ್ ಎಲ್ಲೋ ಹೋಗಿ ಕೂತಿದ್ದಾನಲ್ಲ ಅಂತ ರಾಮದಯಾಳನಿಗೆ ಕೋಪ ಬಂದಿತ್ತು. ಈ ನಡುರಾತ್ರಿನ ಇದು ಒಂದ್ಸಲ ಆಗಿದ್ದಾಗ ಅನೇಕ ಸಾರಿ ಬಂದು ರಾಮದಯಾಳನನ್ನ ಎಬ್ಬರಿಸೋದು, ನೀನು ನರೇಂದ್ರನನ್ನ ಬರೋದಿಕ್ಕೆ ಹೇಳಬೇಕು ಅಂತ ಹೇಳೋದು. ಹೀಗೆ ಒಂದ್ಸಲ ಬಂದಾಗ ರಾಮದಯಾಳನಿಗೆ ಹೇಳ್ತಾರೆ, ಸಾಕ್ಷಾತ್ ನಾರಾಯಣ ಸ್ವರೂಪನಪ್ಪ ನರೇಂದ್ರ ಇದಾನಲ್ಲ, ಅವನು ಸಾಮಾನ್ಯದವನಲ್ಲ, ಸಾಕ್ಷಾತ್ ನಾರಾಯಣ ಸ್ವರೂಪ ಅಂತಾನೆ ನಾನು ನಂಬಿರೋದು. ಸ್ವರೂಪ ಏನು, ಸಾಕ್ಷಾತ್ ನಾರಾಯಣನೇ ಬಂದಿದ್ದಾನೆ ನನ್ನ ಜೊತೆಗೆ ಅನ್ನುವಂತಹ ಭಾವ ನನ್ನದು ಅಂತ ರಾಮಕೃಷ್ಣರು ರಾಮದಯಾಳನಿಗೆ ಹೇಳ್ತಿದ್ದಾರಾಗ. ಇಂತಹ ಭಾವವನ್ನ ತುಂಬಿಕೊಂಡಂತಹ ಈತ ಖಂಡಿತವಾಗೂ ನಾನು ನರೇಂದ್ರನನ್ನ ಕರೆದಕ್ಕೆ ಹೇಳ್ತೇನೆ, ಅವನಿಗೆ ವಿಚಾರವನ್ನ ತಿಳಿಸ್ತೀನಿ ಅಂತ ಹೇಳ್ತಾರೆ. ಮಾರನೇ ದಿನ ಈ ಮೂವರು ರಾಮಕೃಷ್ಣರನ್ನ ನೋಡಕ್ಕೆ ಹೋದಾಗ ರಾಮಕೃಷ್ಣರ ಮುಖದಲ್ಲಿ ಎಂತ ಶಾಂತ ಭಾವ ಅಂದ್ರೆ, ಇದುವರೆಗೂ ರಾತ್ರಿ ರಾಮಕೃಷ್ಣರ
ವೇದನೆ ಇದೇ ರಾಮಕೃಷ್ಣರ ವೇದನೆ ಪಟ್ಟಿದ್ದು ಅನ್ನೋಂಥ ಮಟ್ಟಿಗೆ ಆಶ್ಚರ್ಯವಾಗುವಷ್ಟು ಶಾಂತ ಸ್ವರೂಪಿ. ಬಾಬುರಾಮನಿಗೆ ಹೇಳ್ತಾರೆ, ನೋಡು ಅಲ್ಲಿ ಮುಂದೆ ಪಂಚವಟಿ ಇದೆ, ಪಂಚವಟಿಗೆ ಹೋಗಿ ನಮಸ್ಕಾರ ಮಾಡಿ ಬಾ, ಒಂದ್ ಸ್ವಲ್ಪ ಹೊತ್ತು ಸಮಯವನ್ನು ಕಳೆದು ಬಾ ಅಂತ ಹೇಳ್ತಾರೆ. ರಾಮಕೃಷ್ಣರ ಇಚ್ಛೆಯಂತೆ ಬಾಬುರಾಮನು ಪಂಚವಟಿಗೆ ಹೋಗ್ತಾನೆ. ಪಂಚವಟಿಗೆ ಹೋದಾಗ ಬಾಬುರಾಮನಿಗೆ ಆಶ್ಚರ್ಯ ಕಂಡಿತ್ತು. ಯಾವ ಚಿಕ್ಕ ವಯಸ್ಸಿನಲ್ಲಿ ನಾನು ಇಂಥ ಒಂದು ದೊಡ್ಡ ಮರದ ಹದಿಯಲ್ಲಿ ಗುದಿಸೆಗನ್ನ ಹಾಕಿಕೊಂಡು ಭಗವಂತನ ಸ್ಮರಣೆಯನ್ನ ಮಾಡಬೇಕು ಅಂತ ಭಾವಿಸಿದ್ನೋ, ಆ ಇಡೀ ವಾತಾವರಣ ಆ ಪಂಚವಟಿಗಿತ್ತು. ಬಾಬುರಾಮನಿಗೆ ಬಹಳ ಖುಷಿಯಾಗೋಯ್ತು. ನಾನು ಯಾವುದನ್ನ ಬಯಸ್ತಿದ್ದೀನೋ ಅದೆಲ್ಲವೂ ನನಗೆ ಇಲ್ಲೇ ಸಿಗ್ತಿದೆಯಲ್ಲ ಅನ್ನೋಂಥ ಭಾವನೆ ಬಾಬುರಾಮನಿಗೆ ಬಂತು. ಆದ್ಮೇಲೆ ಸರಿ ಆಯ್ತು, ಸಮಯ ಆಯ್ತು, ನಾವು ಹೋಗ್ತೀವಿ ಅಂತ ರಾಮಕೃಷ್ಣನಿಗೆ ಹೇಳುವಾಗ ಮತ್ತೊಮ್ಮೆ ಬಾ ಅಂತ ಕರೀತಾರೆ ಬಾಬುರಾಮನನ್ನ. ಬಾಬುರಾಮ ಖಂಡಿತ ಬರ್ತೇನೆ ಅಂತ ಹೇಳ್ತಾರೆ. ಇದಾದ್ಮೇಲೆ ಬಾಬುರಾಮನಿಗೆ ರಾಮಕೃಷ್ಣರನ್ನ ಯಾವಾಗ ನೋಡ್ಬೇಕು ಅನ್ಸುತ್ತೋ, ರಾಮಕೃಷ್ಣರ ಜೊತೆಗೆ ಸಮಯ ಕರಿಬೇಕು ಅನ್ಸುತ್ತೋ ಅವಾಗೆಲ್ಲ ರಾಮಕೃಷ್ಣರನ್ನ ನೋಡಕ್ ಹೋಗ್ತಿದ್ದ. ಒಮ್ಮೆ ರಾಮಕೃಷ್ಣರ ಪ್ರೇಮದ ಬಾಣ ಬಾಬುರಾಮನ ಹೃದಯ ಯಾವ ಮಟ್ಟಿಗೆ ತಾಕಿತ್ತು ಅಂದ್ರೆ, ರಾಮಕೃಷ್ಣರನ್ನ ಬಿಟ್ಟಿರಕ್ಕಾಗದಂತಹ ಪರಿಸ್ಥಿತಿ ಅಥವಾ ಅವನ ಮನಸ್ಸು. ತಕ್ಷಣ ಮನೆಯನ್ನ ಬಿಟ್ಟು ನಾನು ಬಂದ್ಬಿಟ್ರೆ ರಾಮಕೃಷ್ಣರ ಬಳಿ ಮನೆಯು ಎಲ್ಲಿ ಆಕ್ರಂದನ ಜಾಸ್ತಿ ಆಗುತ್ತೋ ಅನ್ನೋ ಚಿಂತೆಯಿಂದ ಆಗಾಗ ಬಂದು ಇದ್ದು ರಾಮಕೃಷ್ಣರ ಸೇವೆಯನ್ನ ಮಾಡಿ ಮುಂದೆ ಹೋಗ್ತಿದ್ದ. ಆದ್ರೆ ಒಮ್ಮೆ ರಾಮಕೃಷ್ಣರಿಗೆ ಹತ್ತಿರ ಬಂದು ಅವರ ಸಾಕ್ಷಾತ್ ಸೇವೆಗೆ ಅವನ ಇಡೀ ಜೀವನವನ್ನ ಸಮರ್ಪಿಸಿಬಿಟ್ಟ. ಬಾಬುರಾಮ ಆಚೆ ಮಾಡ್ಕೊಂತೀವಿ. ಬಾಬುರಾಮನೇ ಹೇಳುವಂತ ಸಂಗತಿ ಇದು. ನಾನು ಗುರುದೇವನ ಸೇವೆಯನ್ನು ಮಾಡುವಾಗ ಗುರುದೇವ ನನ್ನನ್ನು ಆಚೆ ಮಲಗಿಸ್ತಿರೀಗ ತನ್ನದೇ ಹಾಸಿಗೆಯ ಮೇಲೆ ಸೊಳ್ಳೆ ಪರದೆಯ ಹೊರಗೆ ಮಲಗಿಸ್ತಿದ್ರು. ನೀನು ಆಚೆ ಇದ್ರೆ ಸೊಳ್ಳೆ ಕಚ್ಬಿರುತ್ತೆ, ನೀನು ಇಲ್ಲೇ ಮಲ್ಕೊ, ನನಗೇನಾದ್ರೂ ಬೇಕು ಅನ್ನೋದಾದ್ರೆ ನಾನು ನಿನ್ನನ್ನು ಎಬ್ಬರಿಸ್ತೀನಿ ಅಂತ ಹೇಳ್ತಿದ್ರಂತೆ. ಇಂತಹ ಮಟ್ಟಿಗೆ ತನ್ನ ಶಿಷ್ಯನ ಮೇಲಿನ ಕಾಳಜಿ ಯಾರೂ ಊಹಿಸಕ್ಕಾಗದಂತಹ ಸಂಗತಿ ಇದ್ದು. ಸ್ವತಃ ಬಾಬುರಾಮನೇ ಹೇಳ್ತಾರೆ, ಯಾವ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನ ಈ ಮಟ್ಟಿಗೆ ಪ್ರೀತಿಸುವಂತ, ಈ ಮಟ್ಟಿಗೆ ನೋಡಿಕೊಳ್ಳುವಂತಹ ಸಂಗತಿ ಬೇರೆ ಯಾವ ಮನುಷ್ಯನಿಗೂ ನಾವು ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಬಾಬುರಾಮ ಹೇಳ್ತಾನೆ. ಈಗ ನಾವು ಯಾರನ್ನ ನಮ್ಮ ಸೇವೆಯನ್ನ ಮಾಡುವಂತ ನಮ್ಮ ಸೇವಕನನ್ನ ನಮ್ಮ ಹಾಸಿಗೆ ಮೇಲೆ ಮರೆಸ್ಕೊಂತೀವ, ನಮ್ಮ ರೂಮಿನ ಕೊಠಡಿಗೆ ನಾವು ಬರೋದಕ್ಕೆ ಬರೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಸಾಕ್ಷಾತ್ ಭಗವಂತನ ಸ್ವರೂಪವಾದಂತ ರಾಮಕೃಷ್ಣರು ಬಾಬುರಾಮನನ್ನ ತನ್ನ ಹಾಸಿಗೆಯ ಮೇಲೆ ಮಲಗಿಸಿಕೊಳ್ತಿದ್ರು. ಅಂದ್ರೆ ಈಗ ಬಾಬುರಾಮನು ಎಷ್ಟು ಪವಿತ್ರವಾಗಿದ್ದ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕಾದಂತ ಸಂಗತಿ. ಮತ್ತೊಂದು ದಿನ ರಾಮಕೃಷ್ಣರನ್ನ ಪ್ರಣಾಮ ಮಾಡೋದಕ್ಕೆ ಹೋಗ್ತಾನೆ. ಆಗ ರಾಮಕೃಷ್ಣರು, ನರೇಂದ್ರ ಬಂದಿದ್ದಾನೆ, ಪಂಚವಟಿಗಿದ್ದಾನೆ, ಹೋಗಿ ಮಾತಾಡ್ಸ್ಕೊಂಬಾ ಅಂತ ಹೇಳ್ತಾರೆ. ನರೇಂದ್ರನನ್ನ ಮಾತನಾಡ್ಸಕ್ಕೋಸ್ಕರ ಪಂಚವಟಿಗೆ ಬಾಬುರಾಮ ಹೋಗ್ತಾನೆ. ನರೇಂದ್ರ, ರಕಾರ, ರಾತ ಇವಾಗೆಲ್ಲರೂ ನಿಂತು ಮಾತಾಡ್ತಿರ್ತಾರೆ. ಬಾಬುರಾಮ ನರೇಂದ್ರನನ್ನ ಕಂಡು ಅತ್ಯಂತ ಪ್ರೀತಿಯಿಂದ ಮುಖದಲ್ಲಿ ಮಂದಹಾಸದಿಂದ ಅವನನ್ನ ಇಷ್ಟಪಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ನರೇಂದ್ರನ ಧ್ವನಿ, ನರೇಂದ್ರನ ಮಾತು ಎಲ್ಲವೂ ಅವನಿಗೆ ಇಷ್ಟವೇ. ಇದಾದ ಕೆಲವೇ ನಿಮಿಷದಲ್ಲಿ ನರೇಂದ್ರನ ಭಕ್ತಿಯ ಹಾಡನ್ನ ಕೇಳಿದ ನಂತರ ಭಕ್ತಿ ಮತ್ತು ಜ್ಞಾನ ಇವನಿಗೆ ಎಷ್ಟು ಮಿಲಿನವಾಗಿದೆ ಅನ್ನೋದನ್ನ ಕಲಿತಂತವನು ಅವತ್ತು ಬಾಬುರಾಮ ನರೇಂದ್ರನನ್ನ ಇಷ್ಟಪಡಕ್ಕೆ ಪ್ರಾರಂಭಿಸಿದ್ದು ತನ್ನ ಕೊನೆಯ ಉಸಿರಿನವರೆಗೂ ಅಚರವಾದ ಪ್ರೀತಿಯನ್ನ ಮುಂದುವರಿಸಿಕೊಂಡೇ ಬಂದ ಬಾಬುರಾಮ. ರಾಮಕೃಷ್ಣರು ದೇಹ ತ್ಯಾಗ ಮಾಡಿದ ನಂತರ ಸ್ವಾಮಿ ವಿವೇಕಾನಂದರು ಬಾಬುರಾಮನ ಜನ್ಮಸ್ಥಳಕ್ಕೆ ಹೋಗಿ ಆಂತ್ಪುರದಲ್ಲೇ ಧ್ವನಿಯನ್ನ ಹಚ್ಚಿ ಹೋಮವನ್ನ ಮಾಡಿ ಪ್ರತಿಯೊಬ್ಬರಿಗೂ ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ತಾರೆ. ಆ ಸಮಯದಲ್ಲೇ ವಿವೇಕಾನಂದರು ಬಾಬುರಾಮನಿಗೆ ಪ್ರೇಮಾನಂದರು ಅನ್ನುವಂಥ ಹೆಸರನ್ನ ಕೊಟ್ಟಿದ್ದು. ಪ್ರೇಮಾನಂದರು ಅನ್ನೋ ಹೆಸರನ್ನ ಯಾಕೆ ಕೊಟ್ಟರು? ಯಾರು ಬಾಬುರಾಮ ಹತ್ತಿರ ಬರ್ತಾರೋ ಅವರೆಲ್ಲರೂ ಮಾತೃ ಹೃದಯದ ಪ್ರೇಮವನ್ನೇ ಸ್ವೀಕರಿಸಿ ಹೋಗ್ತಾರೆ ಅನ್ನೋಂಥ ಭಾವ. ಸಾಕ್ಷಾತ್ ರಾಮಕೃಷ್ಣರೇ ದೇವಿಯ ಸ್ವರೂಪ ಈತ ಅಂತ ಹೇಳುವಾಗ ಆ ಎಲ್ಲವನ್ನು ಹೊರಗೊಂಡಂತಹ ವಿವೇಕಾನಂದರು ಬಾಬುರಾಮನಿಗೆ ಪ್ರೇಮಾನಂದರು ಅಂತ ಕೊಡ್ತಾರೆ. ಪ್ರೇಮಾನಂದರು ನಿಜಕ್ಕೂ ಹೆಸರಿಗೆ ತಕ್ಕಂತಹ ಪ್ರೇಮದ ಜ್ಞಾನವನ್ನ, ಪ್ರೇಮದ ನಾವೆಯನ್ನೇ ಒತ್ತಂತಹ ವ್ಯಕ್ತಿ. ಯಾರು ಇವನ ಹತ್ತಿರ ಹೋಗ್ತಾರೋ, ಯಾರು ಪ್ರೇಮಾನಂದರ ಹತ್ತಿರ ಹೋಗ್ತಾರೋ ಅವರಿಗೆಲ್ಲ
ನಾವು ಊಹಿಸಕ್ಕೂ ಆಗದಷ್ಟು ಪ್ರೀತಿಯನ್ನು ತುಂಬಿಕೊಳ್ತಾ ಇದ್ರು, ಬದುಕಿಗೆ ಬೇಕಾದಂತಹ ಸಂದೇಶವನ್ನು ತಲುಪಿಸ್ತಿದ್ರು ಅಂತ. ಹೀಗೆ ಒಮ್ಮೆ ಅನೇಕ ಶಿಷ್ಯರು ಬಂದು ಊಟ ಕೂತಿರ್ತಾರೆ. ಊಟ ತಿಂದಿದ್ದಾಯ್ತು, ಎಲ್ಲ ಹಿಂದೂಗಳ ಎಲೆಗಳನ್ನ ಮಾತ್ರ ಎತ್ತಿರ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಒಬ್ಬ ಮುಸಲ್ಮಾನ್ ಬಂದಿದ್ದ. ಮುಸಲ್ಮಾನ್ಗೂ ಊಟ ಸೇಕೊತ್ತಿದ ನಂತರ ಈ ಶಿಷ್ಯರು ಏನ್ ಮಾಡಿದ್ರು, ಬರೀ ಹಿಂದೂಗಳ ಎಲೆಯನ್ನು ಮಾತ್ರ ಎತ್ತುತ್ತಾರೆ, ಮುಸಲ್ಮಾನ್ ಎಲೆ ಅಲ್ಲೇ ಬಿಟ್ಟಿರುತ್ತೆ. ಪ್ರೇಮಾನಂದರು ಇದನ್ನು ಕಂಡ ನಂತರ ತಾನಾಗಿ ಸ್ವತಃ ಹೋಗಿ ಆ ಮುಸಲ್ಮಾನ್ ಎಲೆಯನ್ನ ತಾನೇ ತನ್ನ ಕೈಯಿಂದ ಎತ್ತಿ ಸ್ವಚ್ಛಗೊಳಿಸ್ತಾರೆ. ಎಂತರ ಮಟ್ಟಿಗೆ ಇದನ್ನ ಪ್ರೇಮ ಇದು. ನಾನು ಯಾವಾಗೂ ಹೇಳ್ತಿರ್ತೇನೆ, ನಾಯಕನಾಗಬೇಕಾದರೆ, ಸರ್ದಾರನಾಗಬೇಕಾದರೆ ಶಿರಧಾರನಾಗಿರಬೇಕು ಅಂತ. ಅಂದ್ರೆ ಶಿರವನ್ನ ಕೊಡೋದಕ್ಕೂ ಸಿದ್ಧವಾಗಿರ್ಬೇಕು, ಆಗ ಮಾತ್ರ ಸರ್ದಾರ ಆಗೋದಕ್ಕೆ ಸಾಧ್ಯ ಅಂತ. ನಾಯಕ ಅನ್ನೋನು ಸಂದೇಶವನ್ನ ಕೊಡ್ಬೇಕಾಗಿಲ್ಲ, ಈಗ ಮಾಡುವಂತ ಆದೇಶವನ್ನ ಕೊಡೋದಲ್ಲ, ತಾನು ಮಾಡುವ ಕೆಲಸವನ್ನ ಪ್ರಾರಂಭಿಸಬೇಕು. ಇದನ್ನ ಕಂಡಂತಹ ತನ್ನ ಶಿಷ್ಯರು ಜೊತೆಗಾಗ್ತಾರೆ ಅನ್ನುವಂತಹ ಮಾತನ್ನ ತನ್ನ ನಡವಳಿಕೆಯ ಮೂಲಕ ತೋರಿಸಿಕೊಟ್ಟದ್ದು ಪ್ರೇಮಾನಂದರು. ಇದೆಲ್ಲವೂ ರಾಮಕೃಷ್ಣಗೆ ಹೇಳ್ಕೊಂಡ್ಕೊತಿದ್ದು ಅಂತ. ರಾಮಕೃಷ್ಣರು ಶಿಷ್ಯರನ್ನ ಕೇವಲ ಮಾತಿನಿಂದ ತರಬೇತಿಗೊಳಿಸಿದಾಗ ಕೆಲವೊಮ್ಮೆ ಬರೀ ಮಾತಿನಿಂದ ಹೇಳ್ತಿದ್ರು, ಕೆಲವೊಮ್ಮೆ ಕತೆಗಳ ಮೂಲಕ ಅವರಿಗೆ ತರಬೇತಿಯನ್ನ ಮಾಡ್ತಿದ್ರು, ಕೆಲವೊಮ್ಮೆ ಅನುಭವವನ್ನ ತೋರಿಸಿ ತರಬೇತಿಯನ್ನ ಮಾಡ್ತಿದ್ರು, ಕೆಲವೊಮ್ಮೆ ಈಗಿರಬೇಕಪ್ಪ ಅನ್ನೋ ನಿದರ್ಶನಗಳ ಮೂಲಕ ತನ್ನ ಶಿಷ್ಯರನ್ನ ತರಬೇತಿಗೊಳಿಸ್ತಿದ್ರು ಅಂತ. ಇವೆಲ್ಲವನ್ನೂ ನೋಡಿ ಕಲಿತಂತಹ ಪ್ರೇಮಾನಂದರು ಸ್ವತಃ ತನ್ನ ಶಿಷ್ಯರಿಗೆ ಹೀಗೇ ನದಿದಿಕ್ಕೊ. ಇನ್ನೂ ಚೆನ್ನಾಗಿದೆ. ಯಾವಾಗ ಪ್ರೇಮಾನಂದರು ಬೇಲೂರು ಮಠದಲ್ಲಿ ಒಂದಷ್ಟು ಬಹುತೇಕ ದಿನಗಳಿರುವಾಗ ಗೃಹಸ್ಥರು ಬತ್ತಿದ್ರಂತೆ. ಆಗ್ತಾನೆ ಎಲ್ಲ ಬ್ರಹ್ಮಚಾರಿಗಳು ಊಟವನ್ನು ಸೇವಿಸಿ ವಿಶ್ರಾಂತಿಗಂತ ಹೋಗಿದ್ರು. ಆ ಸಮಯಕ್ಕೆ ಒಂದಷ್ಟು ಗೃಹಸ್ಥ ಮಂದಿ ಬಂದಿದ್ರು. ಗೃಹಸ್ಥ ಮಂದಿ ಅಲ್ಲ, ಯಾವುದೇ ಭಕ್ತರು ಆಶ್ರಮಕ್ಕೆ ಬಂದ್ರೆ ಪ್ರಸಾದ ಕೊಡದೆ ಕಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಪ್ರೇಮಾನಂದರದು. ಇವತ್ತಿಗೂ ನಾವು ಅದನ್ನ ಕಾಣ್ತೀವಿ. ನಾವೇನಾದ್ರೂ ಆಶ್ರಮಕ್ಕೆ ಹೋದ್ರೆ ನಮಗೆ ಪ್ರಸಾದ ಇಲ್ಲದೆ ಆಚೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಏನಾದ್ರೂ ಒಂದು ಪ್ರಸಾದವನ್ನ ಗುರು ಮಹಾರಾಜರ ಆಶೀರ್ವಾದದೊಂದಿಗೆ ನಮಗೆ ಕೊಟ್ಟೇ ಕೊಡ್ತಾರೆ. ಇವತ್ತಿಗೂ ಅದು ನೆರೆಕೊಂಡು ಬಂದಿದೆ. ಪ್ರೇಮಾನಂದರು ಆ ಗೃಹಸ್ಥರನ್ನ ಸ್ವಾಗತಿಸಿ ನಿಮಗೆ ನಾನೇ ಏನಾದರೂ ಮಾಡ್ತೀನಿ ಅಂತ ಅಡಿಗೆ ಮನೆಗೆ ಹೋಗ್ತಾರೆ. ಅಡಿಗೆ ಮನೆಗೆ ನಡೆದಂಥ ಒಂದಷ್ಟು ಸದ್ದನ್ನು ಕೇಳಿದಂಥ ಬ್ರಹ್ಮಚಾರಿಗಳು ಅಡಿಗೆ ಮನೆಗೆ ಬರ್ತಾರೆ. ಅಡಿಗೆ ಮನೆಗೆ ಬಂದು ನೀವೇನೋ ಮಾಡ್ತಿದ್ದೀರಾ, ನಾವು ಜೊತೆ ಆಗ್ತೀವಿ ಅಂತ ಅವ್ರು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬ್ರಹ್ಮಚಾರಿಗಳು ಬಂದಿದ್ದನ್ನು ನೋಡಿದಂಥ ಪ್ರೇಮಾನಂದರು ಆ ಬ್ರಹ್ಮಚಾರಿಗಳಿಗೆ ಹೇಳ್ತಾರೆ, ನಾವೇನು ಮಾಡೋಕ್ಕಾಗಲ್ಲ, ಗೃಹಸ್ಥರಿಗೆ ಕೆಲಸ ಜಾಸ್ತಿ, ಜವಾಬ್ದಾರಿ ಜಾಸ್ತಿ, ಆ ಜವಾಬ್ದಾರಿನೆಲ್ಲ ಈಡೇರಿಸಿ ಬರೋದಕ್ಕೆ ಅವರಿಗೆ ಸಮಯಕ್ಕೆ ಸರಿಯಾಗಿ ಬರೋದಕ್ಕೆ ಆಗೋದಿಲ್ಲ, ತಡಮಾರಿನೇ ಬರಬೇಕಾಗುತ್ತೆ. ಆದ್ರೆ ಬಂದವ್ರು ಸುಮ್ಮನೆ ಕಳ್ಸಕ್ಕಾಗಲ್ವಲ್ಲ, ಅದಕ್ಕೆ ನಾವೇನಾದ್ರೂ ಮಾಡಬೇಕು. ಇದು ಗುರು ಮಹಾರಾಜರು ಹೆಂಗಿದ್ರು ಪ್ರಸಾದಕ್ಕೆ ಬೇಕಾಗಿರೋ ಎಲ್ಲ ಪದಾರ್ಥಗಳನ್ನು ಇರಿಸಿದ್ದಾರೆ, ನಾವು ಅದನ್ನೆಲ್ಲ ಜೋಡಿಸಿ ಕೊಡ್ಬೇಕು ಅವರಿಗೆ ಅನ್ನೋಂಥ ಭಾವ ಇದೆಯಾಗ ಅದು ಪ್ರೇಮಾನಂದರಿಗೆ ಬಿಟ್ಟರೆ ಮತ್ತಾರಿಗೂ ನಾವು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಅದು ರಾಮಕೃಷ್ಣರ ಶಿಷ್ಯವರ್ಗಕ್ಕಷ್ಟೇ ಅಂತ. ಈಗಿನ ಅನೇಕ ಸಾಧುಗಳಲ್ಲೂ ಇದೇ ರೀತಿಯ ಪ್ರೇಮ ನಾವು ಕಾಣಬಹುದಾಗಿದೆ ಅಂತ. ಸ್ನೇಹಿತರೆ, ಪ್ರೇಮಾನಂದರ ಬಗ್ಗೆ ಹೇಳ್ತಾ ಹೋಗ್ತಿದ್ರೆ ಮನಸ್ಸು ಉತ್ತುಂಗದಲ್ಲಿ ಹೋಗುತ್ತೆ ಮತ್ತು ಮಾತು ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ರಾಮಕೃಷ್ಣರ ಅನೇಕ ನಾರೆಗಳಲ್ಲಿ ಪ್ರೇಮಾನಂದರು ಪ್ರೇಮನಾರೆ. ಅವರು ಬರೀ ತನ್ನ ಜೀವನದ ಉದ್ದಕ್ಕೂ ಪ್ರೇಮವನ್ನೇ ತುಂಬಿದಂತಹ ವ್ಯಕ್ತಿ, ಪ್ರೇಮವನ್ನೇ ತೋರಿಸಿದಂತಹ ವ್ಯಕ್ತಿ. ಮಾತೃ ಹೃದಯಿ ಅಂದ್ರೂ ತಪ್ಪಾಗದು ಅಂತ. ಪ್ರೇಮಾನಂದರ ಹತ್ತಿರ ಹೋಗಿ ಯಾರಾದರೂ ತನ್ನ ಕಷ್ಟಗಳನ್ನು ಹೇಗೆ ಹರಿತಾ ಇದ್ರೆ ಬರುವಾಗ ಮುಖದಲ್ಲಿ ನಗು ಇರ್ತಿತ್ತಂತೆ, ಹೋಗುವಾಗ ಮುಖದ ಭಾರವಾಗಿ, ಹೃದಯ ಭಾರವಾಗಿ, ಮುಖ ಅರುಮುಖದಲ್ಲಿದ್ದು ಆ ಪ್ರೇಮಾನಂದರನ್ನ ಮಾತಾಡಿಸಿ ಆಚೆ ಬರುವಾಗ ಅತ್ಯಂತ ಅದ್ಭುತವಾದಂತಹ ಮುಖದ ಸೌಂದರ್ಯ. ಯಾಕೆ ಅಂದ್ರೆ ಪ್ರೇಮವನ್ನ ಹೊಂದು ಬರ್ತಾ ಇದ್ದಾನೆ. ತನ್ನ ಲೌಕಿಕ ಪ್ರಪಂಚದ, ತನ್ನ ಜೀವನದ ಎಲ್ಲ ಕಷ್ಟಗಳನ್ನು ಭಗವಂತನ ಪಾದಕ್ಕೆ ಅಂದ್ರೆ ಪ್ರೇಮಾನಂದರಿಗೆ ಅರ್ಪಿಸಿ ಪ್ರೇಮಾನಂದರಿಂದ ಬರ್ತಿದ್ದ ಪ್ರೇಮಾನಂದರಿಂದ ಪ್ರೇಮವನ್ನ ಸ್ವೀಕರಿಸಿ ಬರ್ತಿದ್ರು ಭಕ್ತಿರು ಅಂತ. ವಿವೇಕಾನಂದರು ಬ್ರಹ್ಮಾನಂದರಿಗೆ ಹೇಳ್ತಾರೆ, ನೀನು ಮಂತ್ರ ಉಪದೇಶ ಮಾಡಬೇಡ ಅಂತ. ವಿವೇಕಾನಂದರ ಮಾತನ್ನ ಕೊನೆಯವರೆಗೂ ಪಾಲಿಸಿ ಅವ್ರು ಮಂತ್ರೋಪದೇಶ ಮಾಡಿಲ್ಲ ಪ್ರೇಮಾನಂದರು. ಆದರೆ ಎಷ್ಟೋ ಬ್ರಹ್ಮಚಾರಿಗಳು ಪ್ರೇಮಾನಂದರ ಮೂಲಕವೇ ಆಶ್ರಮಕ್ಕೆ ಸೇರಿದ್ದು. ಅನೇಕರು ಪ್ರೇಮಾನಂದರ ಹತ್ತಿರ ಹೋಗಿ ಮಾತನಾಡ್ತಿದ್ರು. ಆದರೆ ಪ್ರೇಮಾನಂದರಿಗೆ ಮಾತ್ರ ಮಾ ಶಾರದಾ ದೇವಿ ಹತ್ತಿರ, ವಿವೇಕಾನಂದರ ಹತ್ತಿರ ಕರೆಸಿ ಅವರ ಉಪದೇಶವನ್ನ ಕೇಳು, ಅವರ ಶಕ್ತಿಯನ್ನ ನೀನು ಸ್ವೀಕರಿಸು, ಅವರ ಆಶೀರ್ವಾದವನ್ನ ಸ್ವೀಕರಿಸು ಅಂತ ಹೇಳ್ತಿದ್ರು. ಕೊನೆಯದಾಗಿ ಹೇಳೋದಾದ್ರೆ, ಪ್ರತಾಪಚಂದ್ರ ಅನ್ನುವಂತಹ ವ್ಯಕ್ತಿ ಬಾಬುರಾಮನಿಗೆ ಕೇಳ್ತಾರಂತೆ, ಗುರು ಹತ್ರ ಸುಮ್ಮನೆ ಇರ್ತಿರೋ,
ಅವ್ರ ಹತ್ರ ಏನಾದರೂ ಒಂದು ಶಕ್ತಿಯನ್ನು ನೀವು ಕೇಳಬೇಕಲ್ಲ ಅಂತ ಕೇಳಿದಾಗ ಏನು ಕೇಳೋದು ಅಂತ ಕೇಳ್ತಿರ್ತಾರೆ. ರಾಮಕೃಷ್ಣಗೆ ಇದು ಗೊತ್ತಾಗುತ್ತೆ, ಹಿಂಗೆ ನಡೀತಿದೆ ಘಟನೆ ಅಂತ. ಆಗ ರಾಮಕೃಷ್ಣರು ಬಾಬುರಾಮ ಅಂದರೆ ಪ್ರೇಮಾನಂದರಿಗೆ ಹೇಳ್ತಾರೆ, ನನ್ನದೆಲ್ಲವೂ ನಿಮ್ಮದೇ, ನಾನು ಯಾತಕ್ಕೋಸ್ಕರ ಸಂಪಾದನೆ ಮಾಡ್ತಿದ್ದೀನಿ, ಇವೆಲ್ಲವನ್ನು ನಿಮಗೆ ಕೊಟ್ಟು ಹೋಗೋದು ನಾನು. ನೀವು ಭಿಕ್ಷೆ ಬೇಡುವಂತವರಾಗಬೇಡಿ, ಭಿಕ್ಷೆ ಬೇಡುವ ಮನೋಭಾವವನ್ನು ನೀವು ಬೆಳೆಸಿಕೊಳ್ಳಬೇಡಿ. ಬದಲಾಗಿ ನೀವು ನನ್ನಲ್ಲಿ ತಲ್ಲೀನರಾಗಿ ನೀವು ನನ್ನನ್ನು ಅನುವಾದಿಸಿ, ಆಗ ಎಲ್ಲವೂ ನಿಮಗೇ ಬಂದಿರುತ್ತೆ ಅಂತ. ಏನು ಚೆನ್ನಾಗಿದೆ ನೋಡಿ. ಯಾವಾಗ ನಾವು ನನ್ನ ಗುರುದೇವನಿಗೆ ಒಂದಾಗ್ಬಿಡ್ತೀವೋ ಆಗ ಗುರು ಮತ್ತು ನಾನು ಬೇರೆನೇ ಅಲ್ಲ ಅನ್ನೋಂತಹ ಭಾವನನ್ನು ತೋರಿಸಿದ್ರಲ್ಲ. ನಾನೇನಾದರೂ ಕೇಳಬೇಕು ಅನ್ನೋದಾದ್ರೆ ಅವ್ರು ಬೇರೆಯವ್ರಾಗಿರ್ಬೇಕು, ನಿಮ್ಮ ಹತ್ರ ಇರೋದು ನನಗೆ ದಯಪಾಲಿಸಿ ಅಂತ. ಆದ್ರೆ ನಾನೇ ನೀವಾಗಿದ್ದರೆ, ನೀವೇ ನಾನಾಗ್ಬಿಟ್ರೆ ನಿಮ್ಮ ಹತ್ರ ಏನಿದೆಯೋ ಅದೆಲ್ಲವೂ ನನ್ನದೇ ಅಲ್ವಾ? ಆ ಭಾವವನ್ನು ತೋರಿಸಿಕೊಟ್ಟರು ಪ್ರೇಮಾನಂದರು. ಏನೂ ಕೇಳದೆ ತನ್ನ ಗುರುವಿನಂತೆ ಇವರು ಬದುಕಿದ್ರು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಏನು ಅಂದರೆ, ಕೊನೆಯ ಕಾಲಘಟ್ಟದಲ್ಲಿ ಪ್ರೇಮಾನಂದರಿಗೆ ಅನಾರೋಗ್ಯದ ಸಮಯ ಬಂದ್ಬಿರುತ್ತೆ. ಅದಕ್ಕೋಸ್ಕರ ವಿಶ್ರಾಂತಿಗಾಗಿ ಒಂದು ಜಾಗಕ್ಕೆ ಹೋಗ್ತಿರ್ತಾರೆ. ಆಗ ಭಕ್ತರು ಇವೊಂದು 4 ಜೊತೆ ಅಂಗಿಯನ್ನು ತಗೊಂಡೋಗಿರಿ ಅಂತ ತನ್ನ ಸೇವಕನಿಗೆ ಕೊಡ್ತಾರೆ. ಮುಂದೊಂದು ದಿನ ಪ್ರೇಮಾನಂದರಿಗೆ ಇದು ಗೊತ್ತಾಗುತ್ತೆ, ಯಾರೋ 4 ಅಂಗಿಯನ್ನು ಕೊಟ್ಟಿದ್ದಾರೆ ಅಂತ. ಆಗ ಸೇವಕನಿಗೆ ಹೇಳ್ತಾರೆ, ಯಾಕಪ್ಪ ಇಸ್ಕೊಂಡೆ? ನಾನು ಒಬ್ಬ ಸನ್ಯಾಸಿ, ಒಬ್ಬ ಸಾಧು, ನಾನು ಸಂಗ್ರಹಿಸಿ ಇತ್ತವನಲ್ಲ, ಇರಬೇಕಾದವನೂ ಅಲ್ಲ. ನನಗಿದೊಂದಿದ್ರೆ ಸಾಕು, ಯಾತಕ್ಕೋಸ್ಕರ ನಾನು 4 ಅಂಗಿ 5 ಅಂಗಿನ ಇಟ್ಕೋಬೇಕು ಅಂತ. ಪ್ರೇಮಾನಂದರು ತೀರಿ ಹೋದ ನಂತರ ಪ್ರೇಮಾನಂದರ ಕೊಠಡಿಯಲ್ಲಿ ಸಿಕ್ಕಿದ್ದು ಎಲ್ಲವೂ ಖಾಲಿ ಚೀಲವೇ, ಜೊತೆಗೆ 4 ಪುಸ್ತಕ. ಇವನ್ನ ಇಟ್ಕೊಂಡಂತಹ ಪ್ರೇಮಾನಂದರು ನಿಜಕ್ಕೂ ನಮಗೆಲ್ಲ ಅದೃಷ್ಟವಾದ ಆದರ್ಶ ಪ್ರಿಯರೇ. ನಾವು ಇವತ್ತು ಪ್ರೇಮಾನಂದರ ಜಯಂತಿ. ನಾವು ಈ ಪ್ರೇಮಾನಂದರ ಜಯಂತಿ ದಿನ ಸಾಕ್ಷಾತ್ ಪ್ರೇಮಾನಂದರಿಗೆ ನಾವು ನಮಿಸುತ್ತಾ ಪ್ರಾರ್ಥಿಸುತ್ತಾ ಅವರಿಗೆ ಬೇಡಿಕೊಳ್ಳಬೇಕಾದಂಥ ಸಂಗತಿ ಇಷ್ಟೇ. ನಮ್ಮ ಜೀವನಕ್ಕೂ ನಿಮ್ಮ ಒಂದಷ್ಟು ಆದರ್ಶಗಳನ್ನು ತಲುಪಿಸಿ, ನಾವು ನಿಮ್ಮಂತೆ ಬದುಕಕ್ಕಾಗದೇ ಹೋದರೂ ನಿಮ್ಮ ಆದರ್ಶವನ್ನು ಇಟ್ಟುಕೊಂಡು ಈ ಜೀವನವನ್ನು ಪಾವನಗೊಳಿಸುವಂತೆ ಆಗಲಿ ಅಂತ ಪ್ರೇಮಾನಂದರಿಗೆ ಬೇಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದ. ನಮಸ್ತೆ. ಜಯ ರಾಮಕೃಷ್ಣ.